Hi guys, welcome back to my YouTube channel. Hope everyone is doing great. A very happy new year ಎಲ್ರಿಗೂ. ಸೊ ನ್ಯೂ ಇಯರ್ ಅಂದಮೇಲೆ ಏನಾದರೂ ಸ್ಪೆಷಾಲಿಟಿ ಇರಬೇಕಲ್ಲ. ಸೊ ನಾನು ಹೇರ್ ಕಲರ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಇದು ನ್ಯೂ ಇಯರ್ ಹಿಂದಿನ ದಿವಸ ಹೋಗಿದ್ದು. ನಮ್ಮ ಮನೆ ಹತ್ರನೇ ಒಂದು ಸಲೂನ್ ಇದೆ. ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಹಿಸ್ ನೇಮ್ ಇಸ್ ಸುರೇಶ್. ಸೊ ಅವ್ರ ಹತ್ರನೇ ನಾನು ಹೇರ್ ಸ್ಟೈಲಿಂಗ್ ಏನಾದರೂ ಇದ್ರೆ ಮಾಡಿಸೋದು. ಬೇರೆ ಎಲ್ಲೂ ನಾನು ಹೋಗಲ್ಲ, ಬಿಕಾಸ್ ಐಮ್ ನಾಟ್ ಕಾನ್ಫಿಡೆಂಟ್ ಎನಫ್ ಬೇರೆಯವ್ರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ ಅಂತ. ಸೊ ನಾನು ಇವ್ರ ಹತ್ರನೇ ನಾನು 3.5 yearsಯಿಂದ ಇವ್ರ ಹತ್ರನೇ ಹೇರ್ ಸ್ಟೈಲ್ ಏನೇ ಇದ್ರು ನಾನು ಇವ್ರ ಹತ್ರನೇ ಹೋಗೋದು. ಸೊ ಈ ಸರಿ ಏನು ಮಾಡಿದೆ, ಸ್ವಲ್ಪ ಕಲರ್ ಇರಲಿ ಅಂತ ಹೇಳಿ ಲೈಟ್ ನ್ಯಾಚುರಲ್ ಬರ್ಗಂಡಿ ಕಲರ್ನ ಅಪ್ಲೈ ಮಾಡಿಸ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಯಾವತ್ತೂ ಕಲರ್ ಮಾಡಿಸಿರಲಿಲ್ಲ ಸಲೂನಲ್ಲಿ. ಸೊ ಐ ಥಾಟ್ ಲೆಟ್ ಮಿ ಟ್ರೈ ಈ ಸರಿ ನ್ಯೂ ಇಯರ್ ಇರಲಿ ಬಿಡು ಪರವಾಗಿಲ್ಲ ಏನಂತೆ ಅಂತ. ಸೊ ಹೇರ್ ಕಲರ್ ಎಲ್ಲ ಮುಗಿಸಿ ಹೇರ್ ವಾಶ್ ಆಯಿತು. ನಾನು ಹೇರ್ ಕಟ್ ಅಂತ ಏನೋ ಸ್ಪೆಷಲ್ ಆಗಿ ಏನೂ ಮಾಡಿಸೋದಿಲ್ಲ. ನಾನು ಫೆದರ್ ಕಟ್ ಮಾಡಿಸಿದ್ದೆ. ನಾನು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಫ್ರಮ್ 3 years. ಸೊ ಜಸ್ಟ್ ಹೋದರೆ ಹೇರ್ ಟ್ರಿಮ್ಗೆ ಹೋಗ್ತೀನಿ, ಐಬ್ರೋಸ್ಗೆ ಹೋಗ್ತೀನಿ ಅಷ್ಟೇ. ಇಲ್ಲಾಂದರೆ ನನ್ನ ಸಲೂನ್ಗೆ ಇನ್ಯಾವ ಸರ್ವಿಸಸ್ಸು ನಾನೇನು ಅಷ್ಟಾಗಿ ತೊಗೊಳೋದಿಲ್ಲ, ಅನ್ಲೆಸ್ ದೇರ್ ಇಸ್ ಅನ್ ಒಕೇಶನ್. ಸೊ ಇಲ್ಲಿ ಹೇರ್ ಟ್ರಿಮ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ಸೊ ಇರೋ ಹೇರ್ ಕಟ್ಟನ್ನೇ ಸ್ವಲ್ಪ ಟ್ರಿಮ್ ಮಾಡಿಸ್ತೀನಿ ಅಷ್ಟೇ, ಬಿಕಾಸ್ ಎಡ್ಜಸ್ ತುಂಬ ಸ್ಕ್ಯಾಂಟಿ ಆಗುತ್ತೆ. ನನ್ನ ಕೂದಲು ತುಂಬ ಸಣ್ಣ ಇರೋದ್ರಿಂದ ಸೊ ಡಿಫ್ರೆಂಟ್ ಹೇರ್ ಕಟ್ಸ್ ಎಲ್ಲ ನಾನು ಟ್ರೈ ಮಾಡೋದಕ್ಕೆ ಹೋಗಲ್ಲ. ಐ ಆಮ್ ವೆರಿ ನನಗೆ ಭಯ ಆ್ಯಕ್ಚುಲಿ. ಸೊ ತುಂಬ ಇನ್ನೂ ಸಣ್ಣ ಕಾಣಿಸ್ಬಿಡುತ್ತೆ ಅಂತ ಹೇಳಿ. ಸೊ ಐ ವಿಲ್ ಜಸ್ಟ್ ಮೇಂಟೈನ್ ವಾಟ್ ಎವರ್ ದ ಸಿಂಪಲ್ ಹೇರ್ ಕಟ್ ವಿಚ್ ಲುಕ್ಸ್ ಗುಡ್ ಆನ್ ಮೈ ಫೇಸ್. ಸೊ ಹೇರ್ ಕಟ್ಟಿಂಗ್ ಎಲ್ಲ ಆಯಿತು. ಸೊ ಇವಾಗ ಬ್ಲೋ ಡ್ರೈ ಮಾಡ್ತಾ ಇದ್ದಾರೆ. ನಂಗೆ ಸ್ಟ್ರೇಟೇ ಇರಲಿ ಅಂತ ಹೇಳಿದೆ, ಬೇಕಾದ್ರೆ ಕರ್ಲ್ಸ್ ಎಲ್ಲ ಮಾಡಿ ಸೆಟ್ ಮಾಡ್ತಿದ್ರು ಅವರು. ಸೊ ನನಗೆ ಅಷ್ಟು ಟೈಮ್ ಇರಲಿಲ್ಲ. ಸೊ ಐ ಥಾಟ್ ಸ್ಟ್ರೈಟೇ ಬಿಟ್ಬಿಡಿ, ಹೇರ್ ಬ್ಲೋ ಡ್ರೈ ಮಾಡಿ ಅಂತ ಹೇಳಿದೆ. ಸೊ ಅದನ್ನು ಅವ್ರು ಮಾಡ್ತಿದ್ದಾರೆ. ಹಿಸ್ ವರ್ಕ್ ಈಸ್ ದ ಬೆಸ್ಟ್ ನಿಜವಾಗ್ಲೂ. ನಾನು ಬೇರೆ ಕಡೆ ಹೇರ್ ಕಟ್ಸ್ ಮಾಡಿಸಿದ್ದೀನಿ, ಇಲ್ಲ ಅಂತಲ್ಲ. ಇವ್ರನ್ನ ಮಾತ್ರ ಐ ರಿಯಲಿ ವೆರಿ ಕಾನ್ಫಿಡೆಂಟ್ ಎನಫ್ ಅಬೌಟ್ ಹಿಸ್ ವರ್ಕ್. ಸೊ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಆಲ್ಸೋ, ಸೀನಿಯರ್ ಸ್ಟೈಲಿಸ್ಟ್ ಅವ್ರ ಸಲೂನಲ್ಲಿ. ಸೊ ಇವ್ರ ಇನ್ಫಾರ್ಮೇಷನ್ ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ತಿಳಿಸಿ, ಕಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನನ್ನ ಫ್ರಂಟ್ ಫ್ರಿಂಚಸ್ ಕೂಡ ಮಾಡಿಸ್ಬೇಕು ಅಂತ ಅನಿಸ್ತು ಈ ಸರಿ. ಇಟ್ ಲುಕ್ ನೈಸ್ ಲೈಕ್ ಅ ಡಾಲ್ ಅಂತ ಹೇಳಿ. ಐ ಡೋಂಟ್ ನೋ ಎಷ್ಟು ಸೂಟ್ ಆಗುತ್ತೆ ನನ್ನ ಫೇಸ್ಗೆ ಅಂತ, ಬಟ್ ಐ ವಾಂಟೆಡ್ ಟು ಡೂ. ಸೊ ಫ್ರಿಂಚಸ್ ಕೂಡ ಕಟ್ ಮಾಡಾಯಿತು. ಸೊ ಕಲರ್ ಏನಂತಂದರೆ ಇಟ್ಸ್ ಅ ವೆರಿ ಲೈಟ್ ನ್ಯಾಚುರಲ್ ಬರ್ಗೆಂಡಿ. ಸೊ ಬರ್ಗೆಂಡಿ ಕಲರ್ ಅದು ಮನೇಲಿದ್ದರೆ ಕಲರ್ ಕಾಣಿಸೋದೇ ಇಲ್ಲ. ಸನ್ಲೈಟ್ಗೆ ಹೋದರೆ ಮಾತ್ರನೇ ಅದು ಸ್ವಲ್ಪ ಶೈನ್ ಆಗುತ್ತೆ ಕಲರು. ದೆರ್ ವಿಲ್ ಬಿ ಲೈಕ್ ಸಮ್ ಹ್ಯೂಸ್ ಆಫ್ ಕಲರ್ ಇಸ್ ದೇರ್ ಆನ್ ಹೆಡ್ ಅಂತ ಅನ್ಸುತ್ತೆ ಅಷ್ಟೇ. ಬಟ್ ನನಗೆ ಫುಲ್ಲು ಐ ಕೆನಾಟ್ ಹ್ಯಾವ್ ದಿಸ್ ಪಾಶ್ ಕಲರ್ಸ್ ಆನ್ ಮೈ ಹೇರ್. ಐ ಆಮ್ ನಾಟ್ ಕಾನ್ಫಿಡೆಂಟ್ ಎನಫ್ ದಟ್ ಐ ವಿಲ್ ಲುಕ್ ಗುಡ್ ಇನ್ ಇಟ್ ಅಂತ. ಸೊ ಇಟ್ಸ್ ವೆರಿ ಸಿಂಪಲ್ ಬರ್ಗೆಂಡಿ. ಅದು ಅಷ್ಟು ಈಸಿಯಾಗಿ ಕಾಣೋದಿಲ್ಲ. ಸಣ್ಣಗೆ ಹೋದರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಸನ್ಲೈಟ್ ಬಿದ್ದರೆ ಮಾತ್ರ ತುಂಬ ಚೆನ್ನಾಗಿ ಶೈನ್ ಆಗುತ್ತೆ. ಇಟ್ ಲುಕ್ ವೆರಿ ನೈಸ್. ಸೊ ಅದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಹೇರ್ನ. ಐ ಟೆಲ್ ಯು ಹಿ ಈಸ್ ದ ಬೆಸ್ಟ್ ಫಾರ್ ವಾಟ್ ಎವರ್ ರೀಸನ್ ಇಟ್ ಈಸ್. ಸೊ ಅವ್ರ ಹತ್ರ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಬಂದಾಗೆಲ್ಲ ನಾನು ತುಂಬ ಖುಷಿಯಾಗಿರ್ತೀನಿ. ಅಷ್ಟು ಚೆನ್ನಾಗಿ ಕೂತಿರುತ್ತೆ ಹೇರ್ ಕೂಡ. ಸೊ ನೀವು ನೋಡ್ಬೋದು ಫೆದರ್ ಹೇರ್ ಕಟ್ ಹೇಗೆ ಮಾಡಿದ್ದಾರೆ ಅಂತ. ಅಂದರೆ ಅದನ್ನೇ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಟ್ರಿಮ್ ಮಾಡಿದ್ದಾರೆ ಅವರು. ಕೂದಲು ದಪ್ಪ ಇರೋರಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಹೇರ್ ಸ್ಟೈಲ್ ಅಂತೂ. ಆ ಫೆದರ್ಸ್ ನೋಡಿ ಎಷ್ಟು ನೀಟಾಗಿ ಕೂತಿದೆ. ನಂಗೆ ತುಂಬ ಖುಷಿ ಆಗೋಯ್ತು ನ್ಯೂ ಇಯರ್ ದಿನ ಮಾಡಿಸ್ಕೊಂಡಿದ್ದಂತೂ. ಸೊ ಇಟ್ ವಾಸ್ ಗ್ರೇಟ್. ಸೊ ಹೇರ್ ಎಲ್ಲ ಸೆಟ್ ಮಾಡಿ ಶೇಪ್ ಕೊಟ್ಟು ಅದಕ್ಕೆ ಕಳಿಸ್ತಾರೆ. ಸೊ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡು ಬಂದು ಅದಾದಮೇಲೆ ನಮಗೆ ನ್ಯೂ ಇಯರ್ ಪಾರ್ಟಿಗೆ ಪ್ಲ್ಯಾನ್ಸ್ ಇತ್ತು. ನಮಗೆ ಫ್ಯಾಮಿಲಿ ಇತ್ತು ನಮ್ಮ ಜೊತೆಲೆ. ಸಂಜೆ ಹೋಗೋಣ ಅಂತ ಇಂದ್ರನಗರ ಹೋಗಬೇಕಾಗಿತ್ತು. ಸೊ ನ್ಯೂ ಇಯರ್ ಅಂತಂದಮೇಲೆ ದೇರ್ ಶುಡ್ ಬಿ ಸಮ್ ಸ್ಪಾರ್ಕ್ಸ್ ಆ್ಯಂಡ್ ಲೈಟ್ಸ್ ಆ್ಯಂಡ್ ಎಂಜಾಯ್ಮೆಂಟ್. ಸೊ ಎಲ್ಲ ಮುಗಿಸಿ ನಾನು ನೈಟ್ ಆಲ್ರೆಡಿ ಟೇಬಲ್ ಬುಕ್ ಮಾಡಿದ್ವಿ. ಸೊ ಇಂದ್ರನಗರಲ್ಲಿ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು. ಸಂಡೇ ಆಗಿರೋದ್ರಿಂದ ಮನೇಲಿ ಆ್ಯಸ್ ಯೂಶ್ವಲ್ ನಾನ್ ವೆಜ್ ಎಲ್ಲ ತಂದು ಮಾಡಿದ್ವಿ. ಅಡುಗೆ ಎಲ್ಲ ಮಾಡಿ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮಾಡಿದ್ವಿ. ಬಟ್ ಸ್ಟಿಲ್ ನ್ಯೂ ಇಯರ್ ದಿವಸ ಆಚೆ ಕಡೆ ನೋಡಬೇಕು, ಅದರ ವೈಬ್ ಹೇಗಿರುತ್ತೆ ಅಂತ ಎಂಜಾಯ್ ಮಾಡೋದಕ್ಕೋಸ್ಕರ. ಎಲ್ಲ ಕಡೆ ತುಂಬ ರಶ್ ಇರ್ತಾರೆ ಜನ, ಬಟ್ ಸ್ಟಿಲ್ ವಿ ಹ್ಯಾಡ್ ಬುಕ್ಡ್ ಟೇಬಲ್. ಸೊ ಹೋಗೋಣ ಅಂಥೇಳಿ ಕೊಡ್ತಾಯಿದ್ದೀನಿ. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ಐ ಲವ್ಡ್ ಇಟ್ ಸೀರಿಯಸ್ಲಿ. ಸಿ ಐಮ್ ಫ್ಲಾಂಟಿಂಗ್ ಮೈ ಹೇರ್ ಸ್ಟೈಲ್. ಚೆನ್ನಾಗಿ ಬಂತು ಹೇರ್ ಸ್ಟೈಲ್. ನಂಗೆ ತುಂಬ ಖುಷಿ ಆಯಿತು. ಇಟ್ ವಾಸ್ ವೆರಿ ನೈಸ್. ತುಂಬ ಹೀರೋಯಿನ್ ಫೀಲ್ಸ್ ಬರ್ತಾಯಿತ್ತು. ಇಟ್ಸ್ ಲೈಕ್ ಅ ಪ್ಯಾಂಪರಿಂಗ್ ಸೆಷನ್. ಇಟ್ ಬಿ ವೆರಿ ರಿಲ್ಯಾಕ್ಸಿಂಗ್. ಹೇರ್ ಮಸಾಜ್, ಹೇರ್ ವಾಶ್ ಎಲ್ಲ. ಸೊ ಇಫ್ ದರ್ ಇಸ್ ಎನಿ ಒಕೇಶನ್ ಪ್ಲೀಸ್ ಈ ಥರ ಸರ್ವಿಸಸ್ನ ಮಾಡಿಸ್ಕೊಳ್ಳಿ. ಯು ವಿಲ್ ಹ್ಯಾವ್ ಸಮ್ ರಿಲೀಫ್ ಆ್ಯಕ್ಚುಲಿ. ಸೊ
ಬ್ಲೂ ಡ್ರೈ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದೆ. ರಾತ್ರಿ ಪಾರ್ಟಿಗೆ ಹೋಗೋ ಅಷ್ಟರಲ್ಲಿ ನಾನು ಬ್ಲೂ ಡ್ರೈ ಹೋಗ್ಬಿಟ್ಟಿತ್ತು. ಐ ಕಾಂಟ್ ಹೆಲ್ಪ್ ಇಟ್. ನನ್ನ ಕೂದಲು ತುಂಬ ವೇವ್ ಇರೋದ್ರಿಂದ ಅದ್ರ ಶೇಪ್ ಅದು ಹೋಗ್ಬಿಡುತ್ತೆ. ಈವನ್ ಇಫ್ ಐ ಸ್ಟ್ರೇಟನ್ ಇಟ್, ಐ ಥಿಂಕ್ ಇಟ್ ಇಸ್ ದ ಸೇಮ್. ಸೊ ನ್ಯೂ ಇಯರ್ ವೈಬ್ಸ್, ನ್ಯೂ ಇಯರಲ್ಲಿ ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿರಬೇಕು, ಹ್ಯಾಪಿಯಾಗಿರಬೇಕು ಅಂತ ಹೇಳಿ. ಸೊ ದಿಸ್ ಇಸ್ ವಾಟ್ ಇಟ್ ಲುಕ್ಸ್ ಲೈಕ್ ಫೈನಲಿ. ಸೊ ಫೈನಲಿ ನಾವು ಇಂದ್ರಾನಗರ್ಗೆ ನೈಟ್ ಹೊರಟ್ವಿ. ಟೇಬಲ್ ಬುಕ್ ಮಾಡಿದ್ರಲ್ಲ, ಅಲ್ಲಿ ಹೊರಟ್ವಿ. ಅಲ್ಲಿ ಕೂಡ ತುಂಬ ವೈಬ್ಸ್, ತುಂಬ ಜನ ಇದ್ದರು. ಬಟ್ ಎನಿವೇ, ನ್ಯೂ ಇಯರ್ ಅಂದಮೇಲೆ ಎಲ್ಲ ಕಡೆ ರಶ್ ಇರುತ್ತೆ. ಸೊ ಎಲ್ಲ ಕಡೆ ನೋಡಿಕೊಂಡು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ದಟ್ಸ್ ಆಲ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ನ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. And once again, Happy New Year to everybody watching this. See you in my next vlog. Bye.